ಮಾತು. ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜ ಮಹೇಂದ್ರ ಪ್ರತಾಪ ರಾಜ್ಯ ಆಳ್ತಿದ್ರು. ಇವರ ರಾಜ ದರ್ಬಾರ್ನಲ್ಲಿ ಒಬ್ಬ ವೃದ್ಧ ರಾಜಗುರು ರಾಮ್ ಕೃಪ ಇದ್ರು. ಇವತ್ತು ರಾಜನ ಸಭೆ ನಡೀತಾ ಇತ್ತು. ಒಬ್ಬ ಬೇರೆ ರಾಜ್ಯದ ದೂತ ಸಂದೇಶ ತಗೊಂಡು ಸಭೆಗೆ ಬಂದಿರ್ತಾನೆ. ಪ್ರಣಾಮಗಳು ಮಹಾರಾಜ. ನಾನು ಕನಕಪುರದ ರಾಜ್ಯದ ರಾಜದೂತ ಕಮಲನಾಥ. ಏನ್ ಸಂದೇಶ ತಂದಿದ್ಯಾ? ಓದ್ಬಿಟ್ಟು ಹೇಳು. ನಿಮ್ಮ ಆಜ್ಞೆ ಮಹಾರಾಜರೇ. ರಾಜ ಮಹೇಂದ್ರ ಪ್ರತಾಪ, ನಾನು ಈ ಪತ್ರನ ನಿಮ್ಮ ಪುತ್ರಿ ಮತ್ತೆ ನನ್ನ ಪುತ್ರನ ವಿವಾಹಕ್ಕೆ ಬರ್ದಿರೋದು. ನಿಮ್ಗೆ ಒಪ್ಪಿಗೆ ಇದ್ರೆ ಎರಡೂ ರಾಜ್ಯದ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ. ಈ ವಿಷಯದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನೋಡಿ, ಮತ್ತೆ ಆದಷ್ಟು ಬೇಗ ನಿಮ್ಮ ಉತ್ತರನ ಕಳಿಸಿ. ದೂತ ಸಂದೇಶವನ್ನ ಓದಿದ್ಮೇಲೆ ಆ ಪತ್ರಿಕೆಯನ್ನ ಮಡ್ಚಿಟ್ಕೋತಾನೆ. ವಿವಾಹದ ಬಗ್ಗೆ ಮಾತಾಡೋದಕ್ಕೆ ಅವರೇ ಸ್ವತಃ ಇಲ್ಲಿಗೆ ಬರ್ಬೇಕಾಗಿತ್ತು. ಸಂದೇಶವನ್ನ ಕಳಿಸಿ ಅವ್ರು ನನಗೆ ಅವಮಾನ ಮಾಡ್ತಾ ಇದಾರೆ. ಹೊರಡು ದೂತ, ನಾನು ನನ್ನ ಉತ್ತರವನ್ನ ಸ್ವಲ್ಪ ದಿನಗಳಲ್ಲೇ ಕಳಿಸ್ತೀನಿ. ಇಲ್ಲ ಮಹಾರಾಜರೇ, ನನಗೆ ಕೊಟ್ಟಿರೋ ಆಜ್ಞೆ ಪ್ರಕಾರ ಅದು ತಪ್ಪಾಗುತ್ತೆ. ನೀನೇನ್ ಹೇಳ್ಬೇಕು ಅಂತಿದ್ಯಾ? ನಾನು ಕೇವಲ ಒಬ್ಬ ರಾಜದೂತ ಮಹಾರಾಜ. ನನ್ನ ಕಾರ್ಯ ಕೇವಲ ನಿಮ್ಗೆ ಸಂದೇಶವನ್ನ ಓದಿ ತಿಳಿಸೋದು ಮತ್ತೆ ನಿಮ್ಮ ಉತ್ತರವನ್ನು ತೆಗೆದುಕೊಂಡು ಹೋಗಿ ನಮ್ಮ ರಾಜರಿಗೆ ತಲುಪಿಸೋದು. ನಾನು ಹೇಳಾಗಿದೆ. ನಾನು ನನ್ನ ಉತ್ತರವನ್ನ ಕೆಲವು ದಿನ ಆದ್ಮೇಲೆ ಕಳಿಸ್ತೀನಿ. ಈಗ ನೀನು ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ನಿನಗೆ ಶಿಕ್ಷೆ ಕೊಡ್ಬೇಕಾಗುತ್ತೆ. ನನ್ನ ರಾಜ ವಿಜಯ್ ಸಿಂಗ್ ಅವರು ತಮ್ಮ ಈ ದಾಸನಿಗೆ ಆಜ್ಞೆ ಮಾಡಿದ್ದಾರೆ. ನಾನು ಉತ್ತರ ತಗೊಳ್ದೆ ಬರಬಾರ್ದು ಅಂತ. ಅವರ ಆಜ್ಞೆಯನ್ನ ನಾನು ಪಾಲಿಸದೆ ಹೋದಲ್ಲಿ ಅದು ಯಾವ ಶಿಕ್ಷೆಗೂ ಕಮ್ಮಿ ಆದಲ್ಲ. ರಾಜದೂತನ ಮಾತುಗಳನ್ನ ಕೇಳಿ ರಾಜಗುರು ಮಹಾರಾಜರಿಗೆ ಹೇಳ್ತಾನೆ. ಮಹಾರಾಜರೇ, ಈ ರಾಜದೂತನ ಮಾತು ಸರಿಯಾಗಿದೆ. ಮತ್ತೆ ಧರ್ಮದ ಅನುಸಾರವಾಗಿ ನಾವು ಒಬ್ಬ ರಾಜದೂತನಿಗೆ ಶಿಕ್ಷೆ ಕೊಡೋ ಹಾಗಿಲ್ಲ. ನೀವು ಇವರಿಗೆ ಇದೇ ನಗರದಲ್ಲಿ ವಿಶ್ರಾಂತಿ ತಗೊಳ್ಳೋದಕ್ಕೆ ಏರ್ಪಾಡು ಮಾಡಿ. ಮತ್ತೆ ಇವರಿಗೆ ಇವರ ಉತ್ತರ ನಾಳೆ ಅಷ್ಟರಲ್ಲಿ ಕೊಟ್ಬಿಡಿ. ಸರಿ, ನೀವು ಹೇಳ್ದಾಗೆ ಆಗ್ಲಿ ರಾಜಗುರುಗಳೇ. ಹೋಗು ರಾಜದೂತ, ನಾಳೆ ಸಭೆಗೆ ಬಂದು ನಿನ್ನ ಉತ್ತರವನ್ನ ತಗೊಂಡು ಹೋಗು. ರಾಜದೂತ ಮಹೇಂದ್ರ ಪ್ರತಾಪವರ್ಮನಿಗೆ ಪ್ರಣಾಮ ಮಾಡಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಮಹೇಂದ್ರ ಪ್ರತಾಪ ರಾಜಗುರು ಕಡೆ ನೋಡಿ ಚಿಂತೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ನಾವು ಏನ್ ಮಾಡೋದು ಗುರುಗಳೇ? ನನಗೀಗ ಚಿಂತೆ ಆಗ್ತಿದೆ. ಒಂದ್ ವೇಳೆ ಯುದ್ಧ ಏನಾದ್ರು ಆದ್ರೆ ನಮ್ಮ ಈ ರಾಜ್ಯದಲ್ಲಿ ಅಶಾಂತಿ ಮೂಡುತ್ತೆ. ಒಂದ್ ವೇಳೆ ಅವರೇನಾದ್ರೂ ಅವರ ರಾಜ್ಯದಿಂದ ಬರುವಂತ ಸರೋವರ ಏನಾದ್ರೂ ನಿಲ್ಸಿದ್ರೆ ಆಗ ನೀರಿಲ್ದೆ ರಾಜ್ಯ ಬರಡಾಗುತ್ತೆ. ಮಹಾರಾಜರೇ, ಇದು ಗಂಭೀರದ ವಿಷಯನೇ. ಆದ್ರೆ ನಮಗ್ ಬಂದಿರೋ ಸಂದೇಶ ಅದನ್ನ ಸ್ವೀಕರಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ಸುತ್ತೆ. ಆದ್ರೆ ಅವನ್ ನನ್ನ ಮಗಳಿಗೆ ಯೋಗ್ಯನೋ ಅಲ್ವೋ ಅಂತ ನಾನು ಅದನ್ನು ತಿಳ್ಕೋಬೇಕು. ಅದು ಗೊತ್ತಿಲ್ಲದೆ ನಾವು ಈ ಸಂಬಂಧವನ್ನ ಹೇಗೆ ಒಪ್ಕೊಳ್ಳೋದು? ಮತ್ತೆ ಇಷ್ಟು ಬೇಗ ಅವ್ರಿಗೆ ಉತ್ತರ ಬೇಕು ಅಂತ ಹೇಳಿ ಅವ್ರು ನಮಗೆ ಯೋಚನೆ ಮಾಡುವಂತ ಸಮಯನೇ ಕೊಟ್ಟಿಲ್ಲ. ನನ್ನ ಹತ್ರ ಒಂದು ಉಪಾಯ ಇದೆ ಮಹಾರಾಜ. ಅದರಿಂದ ನಿಮ್ಗೆ ಸಂದೇಹ ಕೂಡ ದೂರ ಆಗುತ್ತೆ. ಹಾಗೆ ಅದ್ರ ಜೊತೆನೆ ಅವರು ಯಾವ ರೀತಿ ನಮ್ಗೆ ಅವಮಾನವನ್ನ ಮಾಡಿದ್ರೋ ಅದ್ರ ಶಿಕ್ಷೆ ಕೂಡ ಅವರು ಅನುಭವಿಸ್ತಾರೆ. ಹೌದಾ? ಹೇಳಿ ಗುರುಗಳೇ, ಏನ್ ಮಾಡ್ಬೇಕು? ರಾಮಕೃಪ ಎಲ್ಲ ವಿಷಯನೂ ಮಹಾರಾಜರ ಕಿವಿಯಲ್ಲಿ ಹೇಳ್ತಾರೆ. ಮಹಾರಾಜ ಆ ಯುಕ್ತಿಯನ್ನ ಕೇಳಿ ತುಂಬಾನೇ ಖುಷಿ ಪಡ್ತಾರೆ. ಮತ್ತೆ ಮುಂದಿನ ಸಭೆಯಲ್ಲಿ ಕೂತ್ಕೊಂಡು ಉತ್ಸುಕತೆಯಿಂದ ಕಾಯ್ತಾ ಇರ್ತಾರೆ. ಮಾರನೇ ದಿನ ಮತ್ತೆ ಸಭೆ ಶುರುವಾಗತ್ತೆ. ಮತ್ತೆ ಮಹಾರಾಜ ಒಂದು ಮುಗುಳ್ನಗೆಯ ಜೊತೆ ಸಭೆಯಲ್ಲಿ ಉಪಸ್ಥಿತರಾಗಿರೋ ರಾಜದೂತನ್ಗೆ ಹೇಳ್ತಾರೆ. ನಿನ್ನ ಉತ್ತರ ತಯಾರಾಗಿದೆ ರಾಜದೂತ. ನಮ್ಮ ಉತ್ತರ ಒಪ್ಪಿಗೆ ಇದೆ. ಇದಂತೂ ಎರಡೂ ರಾಜ್ಯಗಳಿಗೆ ತುಂಬಾ ಖುಷಿ ಪಡುವಂತ ವಿಷಯನೇ. ನಿಮಗೆ ಈ ದೂತನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಈ ಶುಭ ಸಮಾಚಾರ ಹೇಳೋದಕ್ಕೂ ಮುಂಚೆ ಸ್ವಲ್ಪ ನಿಲ್ಲು. ನಮ್ದು ಕೆಲವು ಷರತ್ತುಗಳು ಕೂಡ ಇದೆ. ಒಂದ್ ವೇಳೆ ಈ ಷರತ್ತುಗಳು ಪೂರೈಕೆ ಆದ್ರೆ ಅವಾಗ ಈ ಸಂಬಂಧ ಪೂರ್ತಿಯಾಗಿ ಒಪ್ಪಿಗೆ ಆಗುತ್ತೆ. ಹೇಳಿ ಮಹಾರಾಜರೇ, ನಾನು ನಿಮ್ಮ ಈ ಷರತ್ತುಗಳನ್ನ ನಮ್ಮ ಮಹಾರಾಜರಿಗೆ ಖಂಡಿತ ತಲುಪಿಸ್ತೀನಿ. ನಮ್ಗೆ ಇಲ್ಲಿ ಒಂದು ಪದ್ಧತಿ ಇದೆ. ರಾಜ್ಯದಲ್ಲಿ ರಾಜಕುಮಾರಿಗೂ ಮುಂಚೆ ಬಾವಿಗಳಿಗೆ ಮದ್ವೆ ಆಗುತ್ತೆ. ನೀವು ನಿಮ್ಮ ರಾಜ್ಯದ ಎಲ್ಲಾ ಬಾವಿಗಳನ್ನ ದಿಬ್ಬಣದಲ್ಲಿ ಕರ್ಕೊಂಡು ಬನ್ನಿ. ಮತ್ತೆ ಇಲ್ಲಿರುವ ಬಾವಿಗಳ ಜೊತೆ ಮದ್ವೆ ಮಾಡಿಸಿ. ಆಗ ನಮ್ಗೆ ಈ ಮದುವೆಗೆ ಒಪ್ಪಿಗೆ ಇದೆ. ಈ ಮಾತನ್ನ ಕೇಳಿ ರಾಜದೂತ ಮುಗುಳ್ನಗ್ತಾನೆ. ನೀವು ಹೇಳ್ದಾಗೆ ಆಗ್ಲಿ ಮಹಾರಾಜರೇ. ಈಗ ನಾನು ಹೊರಡೋದಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ. ರಾಜದೂತ ಈ ಮಾತನ್ನ ಹೇಳಿ ಮುಗುಳ್ನಗ್ತಾ ಅಲ್ಲಿಂದ ಹೊರಟ್ಬಿಡ್ತಾನೆ. ಮಹಾರಾಜ ತನ್ನ ರಾಜಗುರಿಗೆ ಹೇಳ್ತಾರೆ. ಗುರುಗಳೇ, ಅಷ್ಟಕ್ಕೂ ಈತ ನಿಮ್ಮ ಈ ವಿಚಿತ್ರವಾದ ಯುಕ್ತಿ ಕೇಳಿದ್ಮೇಲೂ ಕೂಡ ಯಾಕೆ ಮುಗುಳ್ನಗ್ತಾ ಇದ್ದ? ಒಬ್ಬ ರಾಜದೂತ ತನ್ನ ರಾಜನ ಪರವಾಗಿ ಮಾತಾಡ್ತಾನೆ ಅಂದ್ರೆ ಅವನಿಲ್ಲಿ ಮಾತಾಡೋದು ತನ್ನ ರಾಜನ ದೌರ್ಬಲ್ಯ ತೋರಿಸುತ್ತೆ.
ಬಹುಶಃ ಇದೇ ಕಾರಣದಿಂದ ತನ್ನ ಮುಗುಳ್ನಗೆಯಿಂದ ಈ ವಿಚಾರವನ್ನ ಮುಚ್ಚಿಡ್ತಾ ಇದ್ದ. ಮಹೇಂದ್ರ ಪ್ರತಾಪ್ ರಾಜಗುರುಗಳ ಮಾತನ್ನ ಒಪ್ಕೋತಾರೆ. ತುಂಬಾ ದಿನಗಳ ಪ್ರಯಾಣ ಮಾಡಿದ್ಮೇಲೆ ಆ ರಾಜದೂತ ತನ್ನ ರಾಜ್ಯಕ್ಕೆ ವಾಪಸ್ ಬರ್ತಾನೆ ಮತ್ತೆ ತನ್ನ ರಾಜನಿಗೆ ಪ್ರಣಾಮ ಮಾಡ್ತಾನೆ. ಆಗ ಒಬ್ಬ ದಾಸಿ ಅವರ ತಲೆ ಮೇಲೆ ಕಿರೀಟ ಇಡ್ತಾಳೆ. ಮತ್ತೆ ರಾಜ ಹೇಳ್ತಾರೆ, ಬಾ ಪುತ್ರ, ಹೇಗನ್ಸು ನಿನ್ನ ಮಾವನ ಉಪಚಾರ? ತುಂಬಾ ಮಜವಾಗಿತ್ತು ಅಪ್ಪಾಜಿ. ಅವರ ಷರತ್ತುಗಳನ್ನ ಕೇಳಿ ಆನಂದವಾಯ್ತು. ನೀವು ಹೇಳ್ದಾಗೆ ಅವರ ರಾಜಗುರುಗಳು ತುಂಬಾ ಬುದ್ಧಿವಂತರು. ಆದ್ರೆ ನೀನು ಕೂಡ ಯಾರಿಗೂ ಕಡಿಮೆ ಇಲ್ಲ ಪುತ್ರ. ಅಷ್ಟಕ್ಕೂ ರಾಜ್ಕುಮಾರ ವಿಕ್ರಮ್ ರಾಜದೂತನ ವೇಷ ಹಾಕೊಂಡು ತಾನು ಮದುವೆಯಾಗೋ ರಾಜ್ಯನ ನೋಡಕ್ಕೆ ಹೋಗಿರ್ತಾರೆ. ಹೋಗು, ಈಗ ವಿಶ್ರಾಂತಿ ತಗೋ. ನಾಳೆ ಸಭೆಯಲ್ಲಿ ಭೇಟಿಯಾಗೋಣ. ನಿಮ್ಮ ಆಜ್ಞೆ ಅಪ್ಪಾಜಿ. ಮಾರನೇ ದಿನ ಸಭೆ ಶುರುವಾಗತ್ತೆ. ಆಗ ರಾಜ ರಾಜ್ಕುಮಾರ ವಿಕ್ರಮನ್ಗೆ ಷರತ್ತುಗಳ ಬಗ್ಗೆ ಕೇಳ್ತಾರೆ. ಮತ್ತೆ ಆ ಷರತ್ತನ್ನ ಕೇಳಿ ರಾಜನ್ಗೆ ತುಂಬಾನೇ ಆತಂಕ ಶುರುವಾಗ್ಬಿಡತ್ತೆ. ರಾಜ್ಕುಮಾರ್ ವಿಕ್ರಮ್ ಮುಗುಳ್ನಗ್ತಾ ರಾಜ ವಿಜಯ್ ಸಿಂಗ್ ಅವ್ರಿಗೆ ಹೇಳ್ತಾನೆ, ಏನು ವಿಷಯ ಅಪ್ಪಾಜಿ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಅವ್ರನ್ನ ಪರೀಕ್ಷೆ ಮಾಡೋಣ ಅಂತ ಕಳ್ಸಿದ್ದೆ. ಬದ್ಲಿಗೆ ಅವರೇ ಈಗ ಪರೀಕ್ಷೆ ನಮ್ಗೆ ಕೊಟ್ಟು ಕಳ್ಸಿದ್ದಾರೆ. ನಾನಿರುವಾಗ ಇಂಥ ವಿಷಯಕ್ಕೆ ಚಿಂತೆ ಮಾಡ್ತಾ ಇದ್ದೀರಾ? ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಬಿಡಿ. ನೀವು ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ ಅಪ್ಪಾಜಿ. ಬಾವಿಗಳ ಬಗ್ಗೆ ನಾನ್ ನೋಡ್ಕೋತೀನಿ. ಧನ್ಯವಾಯ್ತು ರಾಜ್ಯ. ನಿನ್ನಂತ ಬುದ್ಧಿವಂತ ರಾಜ್ಕುಮಾರನ್ನ ಪಡ್ಕೊಂಡು ನಾನ್ ತಯಾರಿ ಮಾಡ್ತೀನಿ. ನೀನ್ ಈ ಸಮಸ್ಯೆಗೆ ಪರಿಹಾರ ಖಂಡಿತ ಹುಡುಕ್ಬೇಕು. ರಾಜ ವ್ಯವಸ್ಥೆಗಳನ್ನ ಮಾಡಕ್ ಶುರು ಮಾಡ್ತಾರೆ. ನೋಡ್ತಿದ್ದ ಹಾಗೆ 1 ತಿಂಗಳು ಕಳೆಯುತ್ತೆ. ಇಲ್ಲಿ ಮಹಾರಾಜ ಮಹೇಂದ್ರ ಪ್ರತಾಪ್ ಇದೇ ವಿಷಯವಾಗಿ ರಾಜಗುರು ರಾಮಕೃಪಾ ಜೊತೆ ಮಾತಾಡ್ತಾ ಇರ್ತಾರೆ. ಅಂತೂ ಇಂತೂ 1 ತಿಂಗಳಾಗೋಯ್ತು. ಸ್ವಲ್ಪ ದಿನಗಳ ಹಿಂದೆ ಅವ್ರು ಹೇಳಿದ್ರು ಗಂಡಿನ ಕಡೆಯವರು ಬರ್ತಾರೆ ಅಂತ. ಆದ್ರೆ ಅವರು ಬಾವಿಗಳನ್ನ ತಗೊಂಡು ಹೇಗಂತ ಬರ್ತಾರೆ? ಗುರುಗಳೇ, ಅವ್ರೇನು ಯುದ್ಧ ಮಾಡೋದಕ್ ಬರ್ತಿಲ್ಲ ತಾನೇ? ನಾನು ಯುದ್ಧಕ್ಕೂ ಕೂಡ ತಯಾರಿ ಮಾಡ್ಕೊಂಡಿದ್ದೀನಿ ರಾಜರೇ. ಆದ್ರೆ ಗುಪ್ತಚರರು ಇದುವರೆಗೂ ಯಾವುದೇ ಅಂತ ಮಾಹಿತಿ ಕಳಿಸಿಲ್ಲ. ಅವರು ಸೇನೆ ಜೊತೆ ಬರ್ತಾ ಇದ್ದಾರೆ ಅಂತ. ನನಗೆ ರಾಜ ವಿಜಯೇಂದ್ರ ಸಿಂಗ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವನು ಇಂಥ ಷರತ್ತಿಗೋಸ್ಕರ ಸೇನೆ ತಗೊಂಡು ಬರಲ್ಲ ಅಂತ. ಬದ್ಲಿಗೆ ಷರತ್ತನ್ನ ಒಂದು ಸ್ಪರ್ಧೆಯಾಗಿ ಸ್ವೀಕರಿಸ್ತಾನೆ. ಆದ್ರೆ ಏನ್ ಅರ್ಥ ಆಗ್ತಿಲ್ಲ ಅಂದ್ರೆ, ಗುಪ್ತಚರರ ಅನುಸಾರವಾಗಿ ಅವರು ಬಾವಿ ತಗೊಳ್ಳದೆ ಬರ್ತಾ ಇದಾರೆ. ಅಲ್ಲ, ಅಷ್ಟಕ್ಕಾದ್ರೂ ಅವರು ಬರ್ತಾ ಇರೋದು ಯಾಕೆ? ಈಗ ಸಮಯ ಬಂದಿದೆ. ನಾನು ಒಬ್ಬ ರಾಜನಾಗಿ ಅವ್ರಿಗೆ ಸ್ವಾಗತ ಮಾಡಬೇಕು. ಮತ್ತೆ ಸ್ವತಃ ನಾನೇ ನೋಡ್ತೀನಿ ಅಲ್ಲೇನಾಗ್ತಾ ಇದೆ ಅಂತ. ಮಹೇಂದ್ರ ಪ್ರತಾಪ್ ಮೊದಲೇ ದಿಬ್ಬಣದವರು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅವರು ತಮ್ಮ ಶಿಬಿರದಲ್ಲಿ ಕೂತ್ಕೊಂಡು ದಿಬ್ಬಣ ಬರೋದನ್ನೇ ಕಾಯ್ತಾ ಇರ್ತಾರೆ. ಸೂಚನೆ ಏನಂದ್ರೆ, ದಿಬ್ಬಣ ಈಗಾಗ್ಲೇ ಸರಹದ್ದನ್ನ ದಾಟಿರುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ತಲುಪೋ ಹಾಗೆ ಕಾಣತ್ತೆ. ಆಗ ರಾಜಗುರು ಬಂದು ಮಹೇಂದ್ರ ಪ್ರತಾಪ್ಗೆ ಸುದ್ದಿ ಮುಟ್ಟಿಸ್ತಾರೆ. ನೋಡಿ ಮಹಾರಾಜರೇ, ರಾಜ ವಿಜಯ್ ಸಿಂಗ್ ಮತ್ತೆ ರಾಜಕುಮಾರ ದಿಬ್ಬಣದ ಜೊತೆ ಬಂದಾಗಿದೆ. ನಾವು ನಮ್ಮ ವಿಶೇಷ ಅತಿಥಿಗಳನ್ನ ಅಲ್ಲೇ ತಡೆದು ನಿಲ್ಸಿದೀವಿ, ನಮ್ಮ ಷರತ್ತಿನ ಬಗ್ಗೆ ವಿಚಾರಿಸೋಕೆ. ಮಹೇಂದ್ರ ಪ್ರತಾಪ್ ರಾಜಗುರುಗಳ ಜೊತೆಯಲ್ಲಿ ದಿಬ್ಬಣದವರನ್ನ ಸ್ವಾಗತ ಮಾಡಕ್ ಹೋಗ್ತಾರೆ. ಮಹೇಂದ್ರ ಪ್ರತಾಪ್ ಗುರುಗಳಿಗೆ ಸಂಜ್ಞೆ ಮಾಡ್ತಾರೆ, ಷರತ್ತುಗಳ ಬಗ್ಗೆ ಕೇಳಿ ಅಂತ. ಪ್ರಣಾಮಗಳು ಗುರುಗಳೇ, ನಿಮ್ಮ ಬಗ್ಗೆ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ. ಹೇಳಿ, ನೀವೇನ್ ತಿಳ್ಕೋಬೇಕು ಅಂತಿದ್ದೀರಾ? ಅದು ಏನಂದ್ರೆ, ನಾನು ತುಂಬಾ ದೂರದ ತನಕ ನೋಡ್ತಾ ಇದ್ದೀನಿ, ಆದ್ರೆ ನನಗೆ ಬಾವಿಗಳೇ ಕಾಣಿಸ್ತಿಲ್ವಲ್ಲ. ಇದಕ್ಕೆ ಉತ್ತರನ ನೀವು ನಮ್ಮ ಈ ರಾಜಕುಮಾರನ ಹತ್ರ ಕೇಳಿ, ಅವರೇ ಹೇಳ್ತಾರೆ. ರಾಜ್ಕುಮಾರ್ ವಿಕ್ರಮ್ನ ಮುಖ ನೋಡ್ತಿದ್ದ ಹಾಗೆ ಮಹೇಂದ್ರ ಪ್ರತಾಪ್ ಮತ್ತೆ ರಾಜ್ಗುರು ಒಬ್ಬರ ಮುಖ ಒಬ್ಬರು ನೋಡ್ಕೋತಾರೆ. ಅವ್ರಿಗೆ ಅರ್ಥ ಆಗ್ಬಿಡತ್ತೆ ಇವರೇ ರಾಜದೂತ ಆಗಿ ಬಂದಿದ್ರು ಅಂತ. ಆಶ್ಚರ್ಯ ಪಡಕ್ ಹೋಗ್ಬೇಡಿ. ಕೇವಲ ನನ್ನ ಮನ್ಸಲ್ಲಿ ಒಂದು ಆಸೆ ಇತ್ತು. ಅಪ್ಪಾಜಿ ಹತ್ರ ಆಜ್ಞೆ ತಗೊಂಡೆ, ನಿಮ್ಮ ರಾಜ ನೋಡೋದಕ್ಕೆ ಅಂತ ಬಂದೆ. ರಾಜ ವಿಜಯ್ ಸಿಂಗ್, ನಿನ್ನ ಮಗ ಒಬ್ಬ ವೀರ. ಆದ್ರೆ ಇಷ್ಟಕ್ಕೆ ಮುಗ್ದೋಗಲ್ಲ. ಷರತ್ತುಗಳನ್ನ ಹೇಗೆ ಪೂರ್ತಿ ಮಾಡ್ತೀಯಾ? ಷರತ್ತುಗಳನ್ನ ನಾನು ಆಗ್ಲೇ ಪೂರ್ತಿ ಮಾಡಿದ್ದೀನಿ. ಆದ್ರೆ ನೀವು ನನಗೆ ಹೇಳಿ, ಸಂಪ್ರದಾಯದ ಪ್ರಕಾರ ನಿಮ್ಮ ಕಡೆ ಬಾವಿ ಎಲ್ಲಿದೆ? ನಾನ್ ತುಂಬಾ ದೂರದ ತನಕ ನೋಡ್ತಾ ಇದ್ದೀನಿ, ಆದ್ರೆ ನನ್ಗೆಲ್ಲೂ ನಿಮ್ಮ ಬಾವಿನೇ ಕಾಣಿಸ್ತಿಲ್ವಲ್ಲ. ಅದಕ್ಕೆ ನಮ್ ಬಾವಿಗೆ ಕೋಪ ಮಾಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತು. ಮತ್ತೆ ಹೇಳ್ತಾ ಇತ್ತು, ಒಂದ್ ವೇಳೆ ನಮ್ಮ ಸ್ವಾಗತವನ್ನ ಮಾಡೋದಕ್ಕೆ ಹೆಣ್ಣಿನ ಕಡೆಯವ್ರ ಬಾವಿ ಬಂದಿಲ್ಲ ಅಂದ್ರೆ ನಾವು ಹೋಗಲ್ಲ ಅಂತ.
ಅತಿ ಉತ್ತಮ, ಬುದ್ಧಿವಂತನಪ್ಪ ನೀನು. ಆದ್ರೆ ರಾಜಕುಮಾರ, ಇದುವರೆಗೂ ನನಗೆ ಒಂದು ವಿಷಯ ಮಾತ್ರ ಅರ್ಥ ಆಗಿಲ್ಲ. ಅಲ್ಲ, ನೀನು ಈ ವಿವಾಹಕ್ಕೋಸ್ಕರ ಅಷ್ಟೊಂದ್ ಕಷ್ಟ ಯಾಕೆ ಪಡ್ತಾ ಇದೀಯಾ? ಈ ಮಾತನ್ನ ಕೇಳಿ ರಾಜ್ಕುಮಾರ ವಿಕ್ರಮ್ ಮುಗುಳ್ನಗ್ತಾರೆ. ಮತ್ತೆ ಅವರು ಹೇಳ್ತಾರೆ, ವಿಷಯ ಏನು ಅಂದ್ರೆ ಗುರುಜಿ, ಒಂದು ಕಾರ್ಯಕ್ರಮದಲ್ಲಿ ನಾನು ಮನಸ್ಪೂರ್ವಕವಾಗಿ ನಿಮ್ ಮಗಳನ್ನ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ನಿಮ್ ಜೊತೆ ಯುದ್ಧ ಮಾಡಿ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇರ್ಲಿಲ್ಲ. ಹಾಗೆ ನನ್ನ ಸಾಮರ್ಥ್ಯ ತೋರಿಸಿ ಕೂಡ ಮದುವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ. ಅದೇ ಕಾರಣಕ್ಕೋಸ್ಕರ ನಾನು ವೇಷ ಬದಲಾಯಿಸ್ಕೊಂಡು ನಿಮ್ ಹತ್ರಕ್ ಬಂದೆ. ಮತ್ತೆ ಬಲವಂತ ಮಾಡೋದಕ್ಕೆ ಶುರು ಮಾಡಿದೆ, ನೀವ್ ಬೇಗ ಉತ್ತರ ಕೊಡಿ ಅಂತ. ಇಲ್ಲ ಅಂದ್ರೆ ನಾನು ಹೋಗಲ್ಲ ಅಂತ ಹೇಳಿದೆ. ನಿನಗೆ ಎಷ್ಟೇ ಪ್ರಶಂಸೆ ಮಾಡಿದ್ರು ಕೂಡ ಅದು ಕಡಿಮೆನೇ ಆಗುತ್ತೆ. ನಿಮ್ಮ ರಾಜ್ಯದಲ್ಲಿ ನನ್ನ ಮಗಳು ತುಂಬಾ ಸುಖವಾಗಿರ್ತಾಳೆ. ಈ ಮದುವೆಗೆ ನನಗೆ ಒಪ್ಪಿಗೆ ಇದೆ. ಅದು ಅಲ್ಲದೆ ರಾಜ್ಕುಮಾರ ಒಬ್ಬ ವೀರ ಧೀರ, ಅಷ್ಟು ಸಾಕಲ್ವಾ? ಹಾಗಿದ್ರೆ ಮದುವೆ ಮಾಡ್ಬಿಡೋಣ ಅಲ್ವಾ? ಎಲ್ಲಾ ಜನರು ಈ ಕಠಿಣವಾದ ಸಮಸ್ಯೆಗೆ ಸುಲಭವಾದ ಪರಿಹಾರ ನೋಡಿ ಎಲ್ರಿಗೂ ಸಂತೋಷ ಆಗತ್ತೆ. ಮತ್ತೆ ರಾಜ್ಕುಮಾರ ವಿಕ್ರಮ್ನ ಬುದ್ಧಿವಂತಿಕೆ ನೋಡಿ ಮಹೇಂದ್ರ ಪ್ರತಾಪ್ ಅವರು ಎರಡೂ ರಾಜ್ಯಗಳ ಸಂಬಂಧವನ್ನ ಜೋಡಿಸ್ತಾರೆ. ಮತ್ತೆ ಎರಡೂ ರಾಜ್ಯಗಳ ಸಂಬಂಧ ತುಂಬಾನೇ ಗಟ್ಟಿಯಾಗತ್ತೆ.